ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಜ್ಞಾನಬಿಂದುವಿಗೆ ಸ್ವಾಗತ. ಭಗವದ್ಗೀತೆಯ ಈ 6 ಶ್ಲೋಕಗಳಿಗೆ ನಿಮ್ಮ ಶೋಕವನ್ನು ನಿವಾರಿಸುವ ಶಕ್ತಿ ಇದೆ. ಭಗವದ್ಗೀತೆಯಲ್ಲಿ ಉಲ್ಲೇಖಿಸಲಾದ ಈ ಬೋಧನೆಗಳು ಅಥವಾ ಸಾಲುಗಳು ಎಂಥವರ ಜೀವನದಲ್ಲಾದರೂ ಸಾಕಷ್ಟು ಬದಲಾವಣೆಯನ್ನು ತರುತ್ತವೆ. ಭಗವದ್ಗೀತೆಯ ಯಾವೆಲ್ಲ ಸಾಲುಗಳು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರುತ್ತವೆ ಎಂಬುದು ನಿಮಗೆ ಗೊತ್ತಾ? ಮಹಾಭಾರತದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯ ಜ್ಞಾನವನ್ನು ನೀಡಿದ ದಿನವನ್ನು ಪ್ರತಿನಿಧಿಸುತ್ತದೆ. ಡಿಸೆಂಬರ್ 11ರಂದು ಆಚರಿಸಲಾಗುತ್ತದೆ. ಇಂದು ಮಹಾಕಾವ್ಯವಾದ ಭಗವದ್ಗೀತೆಯು ಸುಮಾರು 700 ಪದ್ಯಗಳನ್ನು ಒಳಗೊಂಡಿದೆ. ಇದರಲ್ಲಿ ಮಹಾಭಾರತದ ಯುದ್ಧದ ಮುನ್ನ ದಿನದಂದು ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಜೀವನ ಸಾರವನ್ನು ಹೇಳುತ್ತದೆ. ಅರ್ಥಪೂರ್ಣ ಮತ್ತು ಉದ್ದೇಶಪೂರ್ವಕ ಜೀವನವನ್ನ ಹೇಗೆ ನಡೆಸುವುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡುತ್ತದೆ. ಹಿಂದೂಗಳಿಗೆ ಭಗವದ್ಗೀತೆಯು ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿದ್ದು, ಅದು ಮಾನವ ಸ್ಥಿತಿಯ ಒಳನೋಟವನ್ನು ನೀಡುತ್ತದೆ. ಸ್ವಯಂ ಅರಿವು, ನಿರ್ಲಿಪ್ತತೆ ಮತ್ತು ಭಕ್ತಿಯನ್ನು ಬೆಳೆಸಲು ನಮ್ಮನ್ನ ಪ್ರೇರೇಪಿಸುತ್ತವೆ. ಯಶಸ್ಸನ್ನು ಸಾಧಿಸಲು ಪ್ರೇರೇಪಿಸುವ ಭಗವದ್ಗೀತೆಯ ಶ್ಲೋಕಗಳಿವು. ಭಗವದ್ಗೀತೆಯ ಅಧ್ಯಾಯ 2 ಶ್ಲೋಕ 14. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನೋ ನಿತ್ಯ ಶಾಂತಿ ತಿಕ್ಷಸ್ವ ಭಾರತ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಬದಲಾಗುತ್ತಿರುವ ಋತುಗಳಂತೆ ಸಂತೋಷ ಮತ್ತು ದುಃಖವು ತಾತ್ಕಾಲಿಕವಾಗಿರುತ್ತದೆ ಎಂಬುದನ್ನ ಹೇಳಿದ್ದಾನೆ. ಸುಖ ದುಃಖಗಳು ಬರುತ್ತವೆ ಹಾಗೂ ಹೋಗುತ್ತವೆ. ಇದರಲ್ಲಿ ಯಾವುದೂ ಸಹ ಶಾಶ್ವತವಲ್ಲ. ಇವುಗಳನ್ನ ನಾವು ಇಂದ್ರಿಯಗಳ ಮೂಲಕ ನಿಗ್ರಹಿಸಬೇಕು. ನಾವು ಅವುಗಳ ಮೇಲೆ ಅಸಮಾಧಾನ ಹೊಂದದೆ ಎಲ್ಲವನ್ನೂ ಸಹ ಸಮನಾಗಿ ಸ್ವೀಕರಿಸಬೇಕು. ಋತುಗಳು ಹೇಗೆ ಬದಲಾಗುತ್ತಲೇ ಇರುತ್ತವೆಯೋ ಹಾಗೆ ಸುಖ ದುಃಖಗಳು ಕೂಡ ಬದಲಾಗುತ್ತಲೇ ಇರುತ್ತವೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ತಾಳ್ಮೆಯಿಂದ ಮತ್ತು ಸಹಿಷ್ಣುತೆಯಿಂದ ಜೀವನವು ಏನನ್ನೇ ತಂದರೂ ನಾವು ಶಾಂತವಾಗಿ ಮತ್ತು ಸಂಯೋಜಿತವಾಗಿ ಅದನ್ನ ಸ್ವೀಕರಿಸಬೇಕು. ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 47. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭುರ್ಮಾತೆ ಸಂಗೋದ್ಯಸ್ತ್ವ ಕರ್ಮಣಿ. ನಿಮಗೆ ನಿಮ್ಮ ಕೆಲಸಗಳನ್ನು ಮಾಡುವುದಕ್ಕೆ ಮಾತ್ರ ಹಕ್ಕಿದೆಯೇ ಹೊರತು ಅದರ ಫಲಿತಾಂಶವನ್ನು ನಿರೀಕ್ಷಿಸುವ ಹಕ್ಕಿಲ್ಲ. ನಿಮ್ಮ ಕ್ರಿಯೆಗಳ ಫಲಿತಾಂಶಗಳಿಗೆ ನೀವೇ ಸಂಪೂರ್ಣ ಜವಾಬ್ದಾರರು ಎಂಬುದನ್ನ ನೀವು ಮರೆಯದಿರಿ. ಯಶಸ್ಸು ಅಥವಾ ವೈಫಲ್ಯದ ಬಗ್ಗೆ ನೀವು ಚಿಂತಿಸದೆ ನಿಮ್ಮ ಕರ್ತವ್ಯವನ್ನ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾಡುವುದರತ್ತ ನೀವು ಗಮನಹರಿಸಿ. ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 19. ತಸ್ಮಾದ ಸತ್ಕಃ ಸತತಂ ಕಾರ್ಯಕರ್ಮ ಸಮಾಚಾರ ಅಸಕ್ತೋ ಯಾಚರನ್ ಕರ್ಮ ಪರಂ ಆಪ್ನೋತಿ ಪುರುಷಃ. ನೀವು ಮಾಡುವ ಕೆಲಸದಿಂದ ನಿಮಗೆ ಏನು ಸಿಗುತ್ತದೆ ಎಂಬುದರ ಬಗ್ಗೆ ಚಿಂತಿಸದೆ ನಿಮ್ಮ ಕೆಲಸವನ್ನ ಮಾಡಿ. ಫಲಿತಾಂಶಕ್ಕೆ ಅತಿಯಾಗಿ ಕಾಯದೆ ವರ್ತಿಸುವುದು ಮುಖ್ಯ. ಹಾಗೆ ಮಾಡುವುದರಿಂದ ನೀವು ನಿರೀಕ್ಷೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತೀರಿ, ನಿಮ್ಮ ಗಮನವನ್ನ ಕೇಂದ್ರೀಕರಿಸುತ್ತೀರಿ ಮತ್ತು ಕೈಯಲ್ಲಿರುವ ಕಾರ್ಯದ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸುತ್ತೀರಿ. ಈ ನಿಸ್ವಾರ್ಥ ವಿಧಾನವು ಅತಿಯಾಗಿ ಮತ್ತು ಉನ್ನತ ಸ್ಥಿತಿಗೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಕೊಂಡೊಯ್ಯುತ್ತದೆ. ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 21. ಯದ್ಯದಾಚರತಿ ಶ್ರೇಷ್ಠಸ್ತತ್ತ ದೇವತರೋ ಜನಃ ಸ್ವಾಯತ್ ಪ್ರಮಾಣಂ ಕುರಿತೆ ಲೋಕಸ್ಥ ಧನುವರ್ತತೆ. ಪ್ರಭಾವಿತ ಸ್ಥಾನದಲ್ಲಿರುವ ವ್ಯಕ್ತಿ ಏನನ್ನಾದರೂ ಮಾಡಿದಾಗ ಇತರರು ಅವರ ದಾರಿಯನ್ನ ಅನುಸರಿಸುತ್ತಾರೆ. ಅವರ ಕಾರ್ಯಗಳು ಇನ್ನೊಬ್ಬರ ಜೀವನಕ್ಕೆ ಉದಾಹರಣೆಯಾಗಿರುತ್ತವೆ. ಜನರು ಅವರ ನಡವಳಿಕೆಯನ್ನ ಅನುಸರಿಸಲು ಪ್ರಯತ್ನಿಸುತ್ತಾರೆ. ಪರಿಣಾಮವಾಗಿ ಅವರು ನಿಗದಿಪಡಿಸಿದ ಮಾನದಂಡಗಳು ಏರಿಳಿತದ ಪರಿಣಾಮವನ್ನು ಬೀರಬಹುದು. ಅವರ ಗುರಿಗಳು ಮತ್ತು ಮೌಲ್ಯಗಳಿಗಾಗಿ ಶ್ರಮಿಸಲು ಇತರರನ್ನ ಪ್ರೇರೇಪಿಸುತ್ತದೆ. ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 35. ಶ್ರೇಯಾನ್ ಸ್ವಧರ್ವೋ ವಿಗುಣಃ ಪರಧರ್ಮಾಸ್ತ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ. ನಿಮ್ಮ ಸ್ವಂತ ಜವಾಬ್ದಾರಿಗಳಲ್ಲಿ ನೀವು ಪರಿಪೂರ್ಣರಾಗಿಲ್ಲದಿದ್ದರೂ ಸಹ ಅವುಗಳ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸುವುದು ಉತ್ತಮ. ಬೇರೆಯವರ ಕೆಲಸವನ್ನ ಎಷ್ಟೇ ಮಾಡಿದರೂ ಸಹ ಅದರಲ್ಲಿ ನಿಮಗೆ ಪ್ರಯೋಜನವಿರದೇ ಇರಬಹುದು. ನೀವು ಏನು ಮಾಡಬೇಕೆಂದು ಬಯಸುತ್ತೀರೋ ಅದಕ್ಕೆ ಹೆಚ್ಚು ಮಹತ್ವವನ್ನ ನೀಡಿ. ಅದು ಸವಾಲಿನದ್ದಾಗಿದ್ದರೂ ಸಹ ದೀರ್ಘಾವಧಿಯಲ್ಲಿ ಸುರಕ್ಷಿತ ಮತ್ತು ಹೆಚ್ಚು ಲಾಭದಾಯಕವಾಗಿರುತ್ತದೆ. ಆದ್ದರಿಂದ
ನಿಮ್ಮ ಸ್ವತಃ ಕೆಲಸಗಳಿಗೆ ಆದ್ಯತೆ ನೀಡಿ ಮತ್ತು ನಿಮ್ಮ ಕೈಲಾದಷ್ಟು ಶ್ರಮವಹಿಸಿ ಕೆಲಸವನ್ನು ಮಾಡಿ. ಭಗವದ್ಗೀತೆ ಅಧ್ಯಾಯ 18 ಶ್ಲೋಕ 46. ಯತಃ ಪ್ರವೃತ್ತಿಭೂತಾನಾಂ ಯೇನ ಸರ್ವಮಿದಂ ತತ್ವಂ ಸ್ವಕರ್ಮಾಣ ತಮರ್ಭ್ರಚ್ಚು ಸಿದ್ಧಿಂ ವಿದಂತಿ ಮಾನವಃ. ನಿಮ್ಮ ಪೂರ್ಣ ಸ್ವಾರ್ಥವನ್ನು ತಲುಪಲು ಎಲ್ಲದರಲ್ಲೂ ಮತ್ತು ಪ್ರತಿಯೊಬ್ಬರಲ್ಲೂ ಇರುವ ಉನ್ನತ ಶಕ್ತಿಯನ್ನ ಪೂರೈಸುವತ್ತ ಗಮನ ಹರಿಸಿದರೆ ನಿಮ್ಮ ಕೆಲಸ ಮತ್ತು ದೈನಂದಿನ ದಿನಗಳಲ್ಲಿ ನೀವು ಪರಿಪೂರ್ಣತೆಯನ್ನ ಕಾಣುತ್ತೀರಿ. ಈ ಮನಸ್ಥಿತಿಯು ನಿಮ್ಮ ಜವಾಬ್ದಾರಿಗಳ ಮೇಲೆ ಕೇಂದ್ರೀಕರಿಸಲು ಮತ್ತು ನಿಮ್ಮ ಸ್ವಾರ್ಥಕ್ಕೆ ತಕ್ಕಂತೆ ಕಾರ್ಯವನ್ನು ನಿರ್ವಹಿಸಲು ಸಹಾಯ ಮಾಡುತ್ತವೆ. ಅಂತಿಮವಾಗಿ ಇದು ವೈಯಕ್ತಿಕ ಬೆಳವಣಿಗೆಗೆ ಮತ್ತು ಸ್ವಯಂ ನೆರವೇರಿಕೆಗೆ ಕಾರಣವಾಗುತ್ತವೆ.